ಇಂದಿನಿಂದ ಫುಟ್ಪಾತ್ ತೆರವು ಕಾರ್ಯ ಆರಂಭವಾಗ್ತಾ ಇದೆ. ಫುಟ್ಪಾತ್ ಒತ್ತುವರಿ ತೆರವಿಗೆ ವಿಶೇಷ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಒತ್ತುವರಿ ತೆರವುಗೊಳಿಸುವಂತೆ ಸರ್ಕಾರ ಖಡಕ್ ಸೂಚನೆಯನ್ನ ನೀಡಿದೆ. ಇದೇನಾದರೂ ತಪ್ಪಿದ್ರೆ ಭಾರಿ ದಂಡ ಮತ್ತು ಲೈಸೆನ್ಸ್ ಕ್ಯಾನ್ಸಲ್ನ ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು. ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟರೆ ದುಬಾರಿ ದಂಡವನ್ನ ಹೇರಲಾಗುತ್ತೆ ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಹಾಗೆ ಹೋಟೆಲ್ ಅಂಗಡಿಗಳನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವ ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು. ಫುಟ್ಪಾತ್ಗಳ ಮೇಲೆ ವಾಹನ ಪಾರ್ಕಿಂಗ್ಗೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಒಟ್ಟು 2000 ಕಿಲೋಮೀಟರ್ ರಸ್ತೆಗಳಲ್ಲಿ ಪಾದಚಾರಿ ಸುರಕ್ಷತಾ ಅಭಿಯಾನ ಆರಂಭವಾಗಿರುವಂತದ್ದು. ಜಿಬಿಎ ವತಿಯಿಂದ ಪಾದಚಾರಿ ಸುರಕ್ಷತಾ ಅಭಿಯಾನ ನಡೆಸಲಾಗ್ತಾ ಇದೆ. ಫುಟ್ಪಾತ್ ಮೇಲಿನ ಜಾಹೀರಾತು ಫಲಕಗಳ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸೂಚನೆ ನೀಡಲಾಗಿರುವಂತದ್ದು. ಸರ್ಕಾರದ ನಿರ್ಧಾರಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಫುಟ್ಪಾತ್ನಲ್ಲಿ ಅಕಸ್ಮಾತ್ ವಾಹನ ಪಾರ್ಕಿಂಗ್ ಮಾಡಿದ್ರೆ ಟೋಯಿಂಗ್ ಖಚಿತ ಅಂತ ಹೇಳಲಾಗ್ತಾ ಇದೆ. ಅಕ್ರಮ ಫುಟ್ಪಾತ್ ಒತ್ತುವರಿ ತೆರವು ಮಾಡುವಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಖಡಕ್ ಸೂಚನೆ ನೀಡಲಾಗಿರುವಂತದ್ದು. ಸ್ಥಳವಿಲ್ಲದೆ ವ್ಯಾಪಾರ ಎಲ್ಲಿ ಮಾಡೋದು ಅಂತ ಹೇಳಿ ಈಗ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ನಿನ್ನೆಗೆ ಡೆಡ್ಲೈನ್ ಅನ್ನ ನೀಡಲಾಗಿತ್ತು. ಈಗ ಅಂತಿಮವಾಗಿ ಈ ಒಂದು ಕಾರ್ಯಾಚರಣೆ ಆರಂಭವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡ್ತಿದ್ದಾರೆ. ಭವ್ಯ, ಇಂದಿನಿಂದ ಫುಟ್ಪಾತ್ ತೆರವು ಕಾರ್ಯ ಆರಂಭವಾಗ್ತಾ ಇದೆ. ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂಗಡಿಗಳನ್ನ ಆ ಜಾಗದಿಂದ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನ ನೀಡಲಾಗಿತ್ತು. ನಿನ್ನೆಗೆ ಡೆಡ್ಲೈನ್ ಅನ್ನ ನೀಡಲಾಗಿತ್ತು. ಎಲ್ಲ ಅಂಗಡಿಗಳು ಈಗ ಎಷ್ಟರ ಮಟ್ಟಿಗೆ ತೆಗೆಯಲಾಗಿದೆ? ಇನ್ನೂ ಕೂಡ ಅಂಗಡಿಗಳಿದ್ದಾವ ಹೇಗೆ? ಸುನಿಧಿ, ಸುಮಾರು 9 ಗಂಟೆಗೆ ಕಾರ್ಯಾಚರಣೆ ಮಾಡುವ ಸಾಧ್ಯತೆ ಇರುವಂತದ್ದು. ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಅತಿಕ್ರಮ ತೆರವುಗೊಳಿಸಲು ನಿನ್ನೆಗೆ ಅಂತಿಮ ಗಡುವು ನೀಡಲಾಗಿತ್ತು. ಸೊ ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಬೃಹತ್ ಕಾರ್ಯಾಚರಣೆ ಕೂಡ ಆರಂಭವಾಗುತ್ತೆ. ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡರು 2 ಸುತ್ತಿನ ಸಭೆ ನಡೆಸಿ ಯಾವುದೇ ಕಾರಣಕ್ಕೂ ಕಾರ್ಯಾಚರಣೆ ನಿಲ್ಲಿಸಬಾರದು ಅಂತ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಸಿಲಿಕಾನ್ ಸಿಟಿಯಲ್ಲಿ ಅಂದ್ರೆ ಕೇಂದ್ರ ಬಿಂದು ಆದಂತಹ ಮೆಜೆಸ್ಟಿಕ್, ಜಯನಗರ, ಕೋರಮಂಗಲ ಹೀಗೆ ಬಹುತೇಕ ಕಡೆಗಳಲ್ಲಿ ಫುಟ್ಪಾತ್ ನ ಬಳಿ ವ್ಯಾಪಾರ ಮಾಡಿದ್ದಾರೆ, ಹೋಟೆಲ್ಗಳನ್ನ ಇಟ್ಟಿದ್ದಾರೆ. ಸೊ ಅದರಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಸೊ ಅಷ್ಟು ಮಾತ್ರವಲ್ಲದೆ ಇವರು ಜಿಬಿಎಗೆ ದುಡ್ಡನ್ನ ಕೂಡ ಕಟ್ತಾ ಇದ್ದಾರೆ, ಪೊಲೀಸ್ ಇಲಾಖೆಗೆ ಕೂಡ ಕೆಲವೊಂದು ದುಡ್ಡನ್ನ ಕಟ್ತಾ ಇರುವಂತದ್ದು. ಸೊ ಈಗ ಏಕಾಏಕಿ ತೆರವಿಗೆ ಜಿಬಿಎ ಅಂದ್ರೆ ಡೆಡ್ ಲೈನ್ ಕೊಟ್ಟು ತೆರವಿಗೆ ಮುಂದಾಗಿರೋದು. ಆದ್ರೆ ಅವರಿಗೆ ಬೇಕಾದಂತಹ ಪ್ಲೇಸ್ ಗಳನ್ನ ಇನ್ನೂ ಕೂಡ ರೀಪ್ಲೇಸ್ ಮಾಡಿ ಕೊಟ್ಟಿಲ್ಲ. ಸೊ ಹೀಗಾಗಿ ಫುಟ್ಪಾತ್ ನ ವ್ಯಾಪಾರಿಗಳು ಬಹಳಷ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ಗೆ ಸುಮಾರು 100ಕ್ಕೂ ಹೆಚ್ಚು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ರಿಟ್ ಅರ್ಜಿ ಸಲ್ಲಿಕೆ ಮಾಡಿರುವಾಗ ಹೈಕೋರ್ಟ್ ಕೂಡ ಕೆಲವೊಂದು ನಿರ್ದೇಶನ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಆಕ್ಟ್ ಪ್ರಕಾರ ಅವರಿಗೆ ಎಲ್ಲಾದ್ರೂ ಒಂದು ಸ್ಥಳವನ್ನ ನಿಯೋಜನೆ ಮಾಡ್ಬೇಕು. ಆ ಸ್ಥಳ ಇನ್ನೂ ಕೂಡ ನಿಯೋಜನೆ ಆಗಿಲ್ಲ ಅನ್ನೋದು ವ್ಯಾಪಾರಸ್ಥರ ಅಳಲು ಆಗಿರುವಂತದ್ದು. ಈಗಾಗಲೇ ಇವತ್ತಿನಿಂದ ತೆರವು ಕಾರ್ಯಾಚರಣೆ ಅಧಿಕೃತವಾಗಿ ಅಂದ್ರೆ ಶುರು ಮಾಡ್ತಾರೆ. ಅದು ಕೂಡ ಕೃಷ್ಣ ಬೈರೇಗೌಡರು ಸಭೆ ಮಾಡುವ ವೇಳೆ ಹಲವು ಖಡಕ್ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅಂದ್ರೆ ಮೊದಲ ಹಂತದಲ್ಲಿ ವಿಭಾಗವಾರು 15 ಕಿಲೋಮೀಟರ್ ಸೇರಿದಂತೆ ಒಟ್ಟು 100 ಕಿಲೋಮೀಟರ್ ಪಾದಚಾರಿ ಮಾರ್ಗವನ್ನ ಅಭಿವೃದ್ಧಿಪಡಿಸಲು ಸೂಚನೆ ಕೊಟ್ಟಿದ್ದಾರೆ. ಒತ್ತುವರಿ ತೆರವುಗೊಳಿಸುವುದು ಮಾತ್ರವಲ್ಲ, ಕಾರ್ಯಾಚರಣೆ ಬಳಿಕ ಮತ್ತೆ ಪಾದಚಾರಿ ಮಾರ್ಗಗಳು ಒತ್ತುವರಿ ಆಗದಂತೆ ಬಿಗಿ ಕ್ರಮ ಕೈಗೊಳ್ಳಲು ಖಡಕ್ ಸೂಚನೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಕಳೆದ ವರ್ಷ ಕೂಡ ಇದೇ ರೀತಿ ಜಯನಗರದ ಬಳಿ ಇದ್ದಂತಹ ಬಟ್ಟೆ ವ್ಯಾಪಾರ ಆಗಿರ್ಬೋದು, ಹೋಟೆಲ್ಗಳನ್ನ ಎಲ್ಲಾ ತೆರವು ಮಾಡಿದೆ. ಆದ್ರೆ ಈಗ ಮತ್ತೆ ಅದೇ ಪ್ರದೇಶದಲ್ಲಿ ಮತ್ತೆ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ವ್ಯಾಪಾರಿಗಳು. ಸೊ ಎಲ್ಲೋ ಒಂದು ಕಡೆ ಇವರು ತೆರವು ಮಾಡ್ತಾರೆ, ಮತ್ತೆ ಅಲ್ಲಿ ತೆರವು ಮಾಡಿದ ಬಳಿಕ ಅಲ್ಲೇ ವ್ಯಾಪಾರವನ್ನ ಶುರು ಮಾಡ್ತಾರೆ. ಆದ್ರೆ ನಾಮಕವಷ್ಟೇ ಕೆಲಸ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅವರಿಗೆ ಫೆಸಿಲಿಟಿಯನ್ನ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಬಾರಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಆದ್ರೆ ಅದೇ ವೇಳೆ ಹೈಕೋರ್ಟ್ ಆಗಿನೇ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ನ ರೂಲ್ಸ್ ಅನ್ನ ಕೂಡ ಫಾಲೋ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ವ್ಯಾಪಾರವನ್ನ ತೆರವು ಮಾಡಿದವರ ದಿನನಿತ್ಯ ಬದುಕು ಅನ್ನೋದು ಬಹಳಷ್ಟು ಅಂದ್ರೆ ಹೀನಾಯವಾಗುತ್ತೆ. ಈಗಾಗಲೇ ವ್ಯಾಪಾರಸ್ಥರು ಕೂಡ ದಿನನಿತ್ಯದ ವ್ಯಾಪಾರದ ಮೇಲೆ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಯಾಕಂದ್ರೆ ಮಳೆ ಬಂದ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಟೆಂಟ್ ನ ವ್ಯವಸ್ಥೆ ಇಲ್ಲ, ಅಲ್ಲಿ ಓಪನ್ ಆಗಿ ವ್ಯಾಪಾರ ಮಾಡ್ತಾರೆ. ಹೌದು, ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಲ್ಲಿ ಮಾಡೋದು ಪಾದಚಾರಿಗಳಿಗೆ ಇರುವಂತಹ ಮಾರ್ಗವನ್ನ ಈಗಾಗಲೇ ಆಕ್ಯುಪೈ ಮಾಡ್ಕೊಂಡಿರುವಂತದ್ದು. ಇದು ತಪ್ಪು. ಆದ್ರೆ ಅದಕ್ಕೆ ಸೊಲ್ಯೂಷನ್ ಅನ್ನ ರಾಜ್ಯ ಸರ್ಕಾರ ಕೊಡ್ಬೇಕಿತ್ತು. ಯಾಕಂದ್ರೆ 1-2 ಕಡೆಗಳಲ್ಲಿ ಮಾತ್ರ ಒಂದು ಅವರಿಗೆ ಬೇಕಾದಂತಹ ವ್ಯವಸ್ಥೆ ಮಾಡಿದ್ದಾರೆ. ಎಕ್ಸಾಂಪಲ್ ಜಯನಗರ ಆಗಿರ್ಬೋದು, ಮೆಜೆಸ್ಟಿಕ್ ಬಳಿ ಅಂದ್ರೆ ಅಲ್ಲಿ ಮಾತ್ರ ಅವ್ರಿಗೆ ಕೆಲವೊಂದು ಕಡೆ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ 1000ಕ್ಕೂ ಹೆಚ್ಚು ಫುಟ್ಪಾತ್ ವ್ಯಾಪಾರಿಗಳಿದ್ದಾರೆ. ಎಲ್ಲರಿಗೂ ಒಂದು ಕಡೆ ವ್ಯವಸ್ಥೆ ಮಾಡಿದ್ರೆ ಜನಸಾಮಾನ್ಯರು ಅಲ್ಲಿ ಹೋಗಿ ವ್ಯಾಪಾರ ಅಂದ್ರೆ ಅವರಿಂದ ಖರೀದಿ ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಸುನಿಧಿ, ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.